ಏಕೈಕ ಉತ್ತರವೇನೆಂದು ಗೊತ್ತೇ? ಮಹಾನುಭಾವರಾದ ಸಯ್ಯಿದುನಾ ತಾಜುಲ್ ಉಲಮಾ ಕೇಳುತ್ತೇನೆ. ತಾಜುಲ್ ಉಲಮಾ ರದಿಯಲ್ಲಾಹು ಅನ್ಹುರವರು ಹಲವಾರು ಸಾವಿರ ಗಟ್ಟಲೆ ಬರುವಂತಹ ಆಲಿಮ್ಗಳನ್ನು ಬೆಳೆಸಿದ್ದಾರೆ. ಆದರೆ ಕೇಳುತ್ತೇನೆ, ತಾಜುಲ್ ಉಲಮಾರವರನ್ನು ಬೈಯುವ ಯುವಕ, ನೀನು ಎಷ್ಟು ಆಲಿಮ್ಗಳನ್ನು ಬೆಳೆಸಿದ್ದೀಯಾ? ಎಷ್ಟು ಆಲಿಮ್ಗಳನ್ನು ನೀನು ಊಟ ಕೊಡಿಸಿದ್ದೀಯಾ? ನಮ್ಮ ಊರಿನ ಅವಸ್ಥೆ ಏನು ನೀವೊಮ್ಮೆ ಚಿಂತಿಸಿ ನೋಡಿ. ಮುತಅಲ್ಲಿಮ್ಗಳಿಗೆ ಭಕ್ಷಣವನ್ನು ನೀಡುವುದು ಹೋಗಲಿ, ಆ ಮಸೀದಿಯಲ್ಲಿ ಸೇವೆಗೈಯುತ್ತಿರುವಂತಹ ಉಸ್ತಾದರುಗಳು 6 ಉಸ್ತಾದರುಗಳಿದ್ದಾರೆ ಒಂದು ಮಸೀದಿಯಲ್ಲಿ ಎಂದರೆ, ಆ ಮಸೀದಿಯ ಮೈನ್ ಗುರುವರಿಯರಾದಂತಹ ಖತೀಬ್ ಉಸ್ತಾದರ ಬಳಿ ಹೋಗಿ ಕೊಡುತ್ತಾರೆ 300 ರೂಪಾಯಿ. 300 ರೂಪಾಯಿ ಕೊಟ್ಟು ಹೇಳುತ್ತಾರೆ, ಇವತ್ತು ನನ್ನ ಮನೆಯಲ್ಲಿ ನಿಮಗೆ ಊಟ ಇಲ್ಲ, ಮನೆಯಿಂದ ಊಟ ಬರುವುದಿಲ್ಲ, ಆದ್ದರಿಂದ 300 ರೂಪಾಯಿಯನ್ನು ಒಂದು ದಿನಕ್ಕೆ ಖರ್ಚು ಮಾಡಿ, ಬೆಳಗ್ಗೆ ನಾಷ್ಟ ಆಗಬೇಕು, ಮಧ್ಯಾಹ್ನ ಊಟ ಆಗಬೇಕು, ರಾತ್ರಿ ಊಟ ಆಗಬೇಕು, ಸಾಯಂಕಾಲ ಟೀ ಮತ್ತು ತಿಂಡಿ ಆಗಬೇಕು. 6 ಉಸ್ತಾದರಿದ್ದಾರೆ. 6 ಉಸ್ತಾದರಿಗೆ ಸೇರಿಸಿ 300 ರೂಪಾಯಿ ಕೊಡುತ್ತಾರೆ. ಇವನು ಏನು ಮಾಡುತ್ತಾನೆ? ತಾಜುಲ್ ಉಲಮಾರನ್ನು ಬೈಯುತ್ತಾನೆ. ಏನು ಅವಕಾಶ, ಅರ್ಹತೆ, ಕ್ವಾಲಿಫಿಕೇಶನ್ ನಿನಗೆ ಇದೆಯೋ ತಾಜುಲ್ ಉಲಮಾರನ್ನು ಬೈಯಲು? ಆದ್ದರಿಂದ ಆಲಿಮ್ಗಳನ್ನು ಅಪಮಾನಿಸಬಾರದು, ವಿದ್ವಾಂಸರನ್ನು ಟೀಕಿಸಬಾರದು. ಒಂದು ವಿಚಾರವನ್ನು ನಾನು ಹೇಳುತ್ತೇನೆ. ಮಹಾನುಭಾವರಾದ ಸುಲ್ತಾನುಲ್ ಉಲಮಾ ಎಪಿ ಉಸ್ತಾದ್ ಅಲ್ಲಾಹನು ದೀರ್ಘಾಯುಸ್ ಗಟ್ಟಿಯಾಗಿ ಆಮೀನ್ ಹೇಳಬೇಕು. ಅಲ್ಲಾಹನು ದೀರ್ಘಾಯುಸ್ಸನ್ನು ನೀಡಲಿ. ಆ ಎಪಿ ಉಸ್ತಾದರು ಕಟ್ಟಿಸಿದಂತ ಮಸೀದಿಯ ಸಂಖ್ಯೆ ಎಷ್ಟು? ಒಂದು ಮಸೀದಿಯಲ್ಲ, ಒಂದು ಜಮಾತಿನವರಿಗೆ ಒಂದು ಮಸೀದಿಯನ್ನು ಕಟ್ಟಿಸಲು ಆಗುವುದಿಲ್ಲ. ಅದಕ್ಕಾಗಿ ಕಲೆಕ್ಷನ್ ಮಾಡಲು, ಅದಕ್ಕಾಗಿ ಹಣವನ್ನು ಸಂಗ್ರಹಿಸಲು ಪರ ಊರಿನತ್ತ ಹೋಗುತ್ತಾರೆ. ಆದರೆ ಮಾನ್ಯ ಸಹೋದರರೇ, ನೀವು ಚಿಂತಿಸಬೇಕು, ಪರ ಊರಿನತ್ತ ಹೋಗುತ್ತಾರೆ. ಆದರೆ ಎಪಿ ಉಸ್ತಾದರು ನಿರ್ಮಾಣ ಮಾಡಿದಂತಹ ಮಸೀದಿಯ ಸಂಖ್ಯೆ ಒಂದಲ್ಲ, ಎರಡಲ್ಲ, 100 ಅಲ್ಲ, 1000ವಲ್ಲ, 3000ಕ್ಕಿಂತಲೂ ಹೆಚ್ಚು ಮಸೀದಿಗಳನ್ನು ಜಗತ್ತಿನ ನಾನಾ ಭಾಗದಲ್ಲಿ, ನಮ್ಮ ಕರ್ನಾಟಕದಲ್ಲಿ ಮಾತ್ರವಲ್ಲ, ಕೇರಳದಲ್ಲಿ ಮಾತ್ರವಲ್ಲ, ಗುಜರಾತಿನಲ್ಲಿದೆ. ಭಾರತದ ಪ್ರಧಾನಮಂತ್ರಿಯಾದ ನರೇಂದ್ರ ಮೋದಿಯವರ ಗುಜರಾತಿನಲ್ಲೂ ಕೂಡ ಎಸ್ಎಸ್ಎಫ್ನ ಮುಖಂಡರಾದ ಸುಲ್ತಾನುಲ್ ಉಲಮಾ, ಭಾರತ ಮುಸ್ಲಿಂ ಜನಕೋಟಿಗಳ ಆಧ್ಯಾತ್ಮಿಕ ದೈಕ್ಷಣಿಕ ಮಹಾನಾಯಕ, ಅಖಿಲ ಭಾರತ ಸುನ್ನಿ ಉಲಮಾ ಒಕ್ಕೂಟದ ಮಹಾನ್ ಪ್ರಧಾನ ಕಾರ್ಯದರ್ಶಿ ಸುಲ್ತಾನುಲ್ ಉಲಮಾ ಕಾಂತಪುರಂ ಉಸ್ತಾದ್ ನರೇಂದ್ರ ಮೋದಿಯವರ ಗುಜರಾತಿನಲ್ಲೂ ಮಾತ್ರವಲ್ಲ, ಕಾಶ್ಮೀರಿನಲ್ಲೂ ಮಸೀದಿಯನ್ನು ನಿರ್ಮಾಣ ಮಾಡಿದ್ದಾರೆ. ಉಸ್ತಾದರ ಅಧೀನದಲ್ಲಿ ಹಲವಾರು ಇಂಗ್ಲಿಷ್ ಮೀಡಿಯಂ ಸ್ಕೂಲ್ಗಳು ಕಾರ್ಯಾಚರಿಸುತ್ತಿದೆ. ಕೇಳುತ್ತೇನೆ, ಮಹಾನುಭಾವರಾದ ಎಪಿ ಉಸ್ತಾದರನ್ನು ಬೈಯುವವರೊಂದಿಗೆ ಒಂದು ವಿಚಾರವನ್ನು ಕೇಳುತ್ತೇನೆ. ಮಸೀದಿಯನ್ನು ನಿರ್ಮಾಣ ಮಾಡಲು, ಒಂದು ಮಸೀದಿಯನ್ನು ಸಂಪೂರ್ಣವಾಗಿ ನಿರ್ಮಾಣ ಮಾಡಲು ನಿನ್ನಿಂದ ಆಗುವುದಿಲ್ಲ. ಆದರೂ ನಾನು ಕೇಳುತ್ತೇನೆ, ಒಂದು ಊರಿನಲ್ಲಿ ಒಂದು ಮುಸ್ಲಿಂ ಮಸೀದಿ ನಿರ್ಮಾಣ ಮಾಡಲ್ಪಡುವಾಗ ಅದಕ್ಕೆ ಸಹಾಯಕವಾಗಿ, ಅದಕ್ಕೆ ಪೂರಕವಾಗಿ ಒಂದು ಕವರ್ನಲ್ಲಿ 1/4 ಗ್ರಾಂ ಸಿಮೆಂಟ್ ಅನ್ನು ನೀಡಲು ನಿನ್ನಿಂದ ಸಾಧ್ಯವಾಗುತ್ತದೆಯೋ? ಎಲ್ಲಿ ಕಲ್ಲನ್ನು ನೀಡಲು ನಿನ್ನಿಂದ ಸಾಧ್ಯವಾಗುತ್ತದೆಯೋ? ಅಂತಹ ನೀನು 3000ಕ್ಕಿಂತಲೂ ಮಸೀದಿಗಳನ್ನು ಜಾಗತಿಕ ಮಟ್ಟದಲ್ಲಿ ನಿರ್ಮಾಣ ಮಾಡಿದ ಎಪಿ ಉಸ್ತಾದರನ್ನು ಅವಹೇಳನ ಮಾಡುವುದಕ್ಕೆ ಏನು ಕ್ವಾಲಿಫಿಕೇಶನ್ ನಿನಗೆ ಇದೆ? ಏನು ಅರ್ಹತೆ ನಿನಗೆ?